ಪಂಚಾಯತ್ ಆಡಳಿತಕ್ಕೆ ಧಿಕ್ಕಾರ. ಎಲ್ಲ ವಾರ್ಡ್ಗಳಿಗೆ ಮೂಲಭೂತ ಸೌಕರ್ಯ ಕೊಡದ ಪಂಚಾಯತ್ ಆಡಳಿತಕ್ಕೆ ಧಿಕ್ಕಾರ. ಕಟ್ಟಿಸಿಕೊಂಡ ಜನಪ್ರತಿನಿಧಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಕಾಕಾನಗರ ಮೂಲ ಸೌಲಭ್ಯಗಳಿಗೆ ಆಗ್ರಹಿಸಿ ಪಟ್ಟಣ ಪಂಚಾಯತ್ಗೆ ಮುತ್ತಿಗೆ ಪ್ರತಿಭಟನೆ. ಹಟ್ಟಿ ಕಾಕಾನಗರ 1ನೇ ವಾರ್ಡ್ನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ತುರ್ತಾಗಿ ಕಲ್ಪಿಸುವಂತೆ ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ, ಮಾರ್ಕ್ಸ್ವಾದಿ ಹಾಗೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ನೇತೃತ್ವದಲ್ಲಿ ಸೋಮವಾರ ಕಾಕಾನಗರದಿಂದ ಹಟ್ಟಿ ಪಟ್ಟಣ ಪಂಚಾಯತ್ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಪಟ್ಟಣ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ರಮೇಶ್ ವೀರಾಪೂರು ಮಾತನಾಡಿ, ಭ್ರಷ್ಟ ಶಕ್ತಿಗಳ ಕೈಯಲ್ಲಿ ಹಟ್ಟಿ ಪಟ್ಟಣ ಪಂಚಾಯತ್ ನಲುಗುತ್ತಿದ್ದು, ಸಾರ್ವಜನಿಕರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಜನರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಬಳಿಕ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯವರಿಗೆ ಮನವಿ ಸಲ್ಲಿಸಿ ಕಾಕಾನಗರ ವಾರ್ಡ್ನ ಪ್ರಮುಖ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸುವಂತೆ ಒತ್ತಾಯಿಸಲಾಯಿತು. ಶೌಚಾಲಯ ಮಾಡ್ಯಾರಲ್ರಿ, ವಾರ್ಡಿಗೆ ಬಂದು ಯಾಕೆ ಚೆಕ್ ಮಾಡಂಗಿಲ್ಲ ಸರ್? ನೀವು ನಾವ್ ಹೇಳಿಂದ ಬರೋದು ಅಲ್ಲ ಸರ್, ನಿಮ್ಮ ಡ್ಯೂಟಿ ಏನಿರ್ತದ ಬಂದು ಒಂದ್ಸಲ ಚೆಕ್ ಮಾಡಿ ನೀವು ಹೇಳ್ಬೇಕು ಸರ್. ಸ್ಥಳೀಯಲ್ಲಿ ಬಂದು ಹೇಳ್ರಿ. ಮನವಿಯ ಪ್ರಮುಖ ಬೇಡಿಕೆಗಳು: ಹೈಟೆಕ್ ಶೌಚಾಲಯವನ್ನು ಸಾರ್ವಜನಿಕ ಬಳಕೆಗೆ ಯೋಗ್ಯವಾಗಿಸುವುದು, ವಾರ್ಡ್ನಲ್ಲಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡುವುದು, ಪ್ರತಿದಿನ ಸಮರ್ಪಕ ಕುಡಿಯುವ ನೀರು ಪೂರೈಸುವುದು, ಬಳಕೆ ನೀರಿಗಾಗಿ ಹೊಸ ಬೋರ್ವೆಲ್ಗಳನ್ನು ಕೊರೆಸುವುದು, 2 ಕಡೆಗಳಲ್ಲಿ ಧೋಬಿ ಘಾಟ್ ನಿರ್ಮಿಸುವುದು, ಜಾಲಿ ಗಿಡಗಳನ್ನು ತೆರವುಗೊಳಿಸುವುದು, ಹೈಟೆಕ್ ಶೌಚಾಲಯದ ಪಕ್ಕದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವುದು, ಅಂಗನವಾಡಿ ಕೇಂದ್ರದ ಬಳಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳನ್ನು ತಡೆಗಟ್ಟುವುದು, ಅವೈಜ್ಞಾನಿಕ ಕಾಮಗಾರಿಗಳನ್ನು ಸರಿಪಡಿಸಿ ಅಗತ್ಯ ಮೂಲ ಸೌಲಭ್ಯಗಳನ್ನು ಒದಗಿಸುವುದು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ತಾಲೂಕು ಅಧ್ಯಕ್ಷೆ ವನಜಾಕ್ಷಿ ಮಾತನಾಡಿ, ಕಾಕಾನಗರದ ಮಹಿಳೆಯರು ಹಾಗೂ ಸಾರ್ವಜನಿಕರು ಕುಡಿಯುವ ನೀರು, ರಸ್ತೆ, ಚರಂಡಿ, ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು, ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮನವಿ ಸ್ವೀಕರಿಸಿದ ಮುಖ್ಯಾಧಿಕಾರಿ ಜಗನ್ನಾಥ್ ಸಮಸ್ಯೆಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಆದರೆ ಬೇಡಿಕೆಗಳನ್ನು ಶೀಘ್ರ ಈಡೇರಿಸದಿದ್ದರೆ ಪಟ್ಟಣ ಪಂಚಾಯತ್ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಏನೇ ಬರಲಿ ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ನಿವೇಶನ ಮತ್ತು ವಸತಿ ಕೊಡದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ. ಪ್ರತಿಭಟನೆಯಲ್ಲಿ ಶಾಂತಕುಮಾರಿ, ಸಾಹಿರಾ ಬಾನು, ರಿಯಾಜ್ ಕುರೇಶಿ, ಹಾಜಿಬಾಬು ಕಟ್ಟಿಮನಿ, ಶಂಶುದ್ದೀನ್ ಔಟಿ, ರಮೇಶ್ ಜೆ, ಮೌನೇಶ ಕಡ್ಡೋಣಿ, ಅಲ್ಲಾ ಬಕ್ಷ್, ಮಹಾಂತೇಶ್ ಬುದ್ದಿನ್ನಿ, ದುರುಗಮ್ಮ, ಇಮ್ರಾನ್, ಹಾಜಾ ಮೊಯಿನುದ್ದೀನ್, ಅಮ್ಮಮ್ಮ, ನಿಂಗಪ್ಪ, ದಾವೂದ್, ಶ್ರೀಧರ್, ಈರಮ್ಮ ಸೇರಿದಂತೆ ವಾರ್ಡ್ನ ಅನೇಕ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಬೇಕೇ ಬೇಕು, ಬೇಕೇ ಬೇಕು. ಬಡ ಜನರಿಗೆ ಮನೆ ಕೊಡಲೇಬೇಕು, ಬಡ ಜನರಿಗೆ ಮನೆಗಳನ್ನು ಹಂಚಿಕೆ ಮಾಡಲೇಬೇಕು, ನಿವೇಶನ ರಹಿತರಿಗೆ ನಿವೇಶನ ಕೊಡಲೇಬೇಕು. ಬೇಕೇ ಬೇಕು. ಬಡ ಜನರಿಗೆ ಮನೆಗಳನ್ನ ಕಟ್ಟಿಸಿಕೊಡದೆ ತಮ್ಮ ಮನೆಗಳನ್ನ ದೊಡ್ಡದಾಗಿ ಕಟ್ಟಿಸಿಕೊಳ್ಳುವ ಭ್ರಷ್ಟರಿಗೆ ಧಿಕ್ಕಾರ. ಹೋರಾಟಕ್ಕೆ, ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ,
ರೈತರಿಗೆ ವಸತಿ ಹಂಚಿಕೆ ಮಾಡಲೇಬೇಕು. ವಸತಿ ರೈತರಿಗೆ ವಸತಿ ಹಂಚಿಕೆ ಮಾಡಲೇಬೇಕು. ಮನೆ ಇಲ್ಲದವರಿಗೆ ಮನೆ ಕೊಡಲೇಬೇಕು. ಉಳ್ಳವರಿಗೆ ಮನೆ ಮಾಡಿಕೊಳ್ಳುವ ಪಟ್ಟಣ ಪಂಚಾಯತ್ ಉಳ್ಳವರಿಗೆ ಮನೆಯನ್ನು ಮಾಡಿಕೊಳ್ಳುವ ಪಟ್ಟಣ ಪಂಚಾಯತ್ ಹೋರಾಟಕ್ಕೆ ಸ್ಪಂದನೆ ಮಾಡಿ ಮುಖ್ಯಾಧಿಕಾರಿಗಳು ಬಂದಿದ್ದಾರೆ. ಒಂದು ಕೇವಲ ಮನೆ ಪತ್ರ ತಗೊಂಡು ಮನೆ ಪತ್ರ ಮೂಲಿಗೆ ಬರೆದು ದಯವಿಟ್ಟು ಪರಿಶೀಲನೆ ಮಾಡಬೇಕು. ಕರ್ನಾಟಕ ಪ್ರಾಂತ ರೈತರ ಸಮಿತಿ ಇದ್ದೂರು ವತಿಯಿಂದ ಶ್ರೀ ಮಾನ್ಯ ಮುಖ್ಯ ಅಧಿಕಾರಿಗಳು ಪಟ್ಟಣ ಪಂಚಾಯತಿ ಕಾರ್ಯಾಲಯ ಇವರಿಗೆ ಪ್ರಾಂತ ರೈತರಿಂದ ಈ ಒಂದು 3 ಅರ್ಜಿಗಳಲ್ಲಿ ಈಗ ಸದ್ಯ ಕೊಡಕತ್ತೀವಿ. ನಾಳೆ ದಿವಸ 30 ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತೆ ಇನ್ನು ಮುಂದೆ ಡಿಸ್ಟೆನ್ಸ್ ಏನಾದ್ರು ಕೊಟ್ಟರಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಮ್ಮ ಒಂದು ಬಡ ರೈತರು ಕೂಲಿಕಾರರು ಇವತ್ತು ಜಾಸ್ತಿ ಒಂದು ಆಫೀಸರ್ ಕ್ವಾರ್ಟರ್ಸ್ನಲ್ಲಿ ಇವತ್ತು ಕೆಲಸ ಮಾಡುವ ಇವತ್ತು ಬಹಳ ಮಹಿಳೆಯರಿದ್ದಾರೆ, ಮತ್ತೆ ಒಂಟಿ ಮಹಿಳೆಯರಿದ್ದಾರೆ, ಮತ್ತೆ ವಿಧವೆಯರಿದ್ದಾರೆ, ಮತ್ತೆ ವಿಧುರರಿದ್ದಾರೆ, ವಿಕಲಚೇತನರಿದ್ದಾರೆ. ಇಂಥವರಿಗೆಲ್ಲ ನೀವು ಈ ಒಂದು ಸರಿಯಾಗಿ ಪರಿಶೀಲನೆ ಮಾಡಿ, ಮತ್ತೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ನೀವು ನಾವೆಲ್ಲ ಇವತ್ತು ನಮ್ಮ ಸಂಘಟನೆ ಕಡೆಯಿಂದ ಒಂದು ಫಾರ್ಮೇಟ್ ಮಾಡಿ ಸೈನ್ ಮಾಡಿ ಮತ್ತೆ ಅವ್ರಿಗೆಲ್ಲ ಫೋನ್ ನಂಬರ್ ಅಟ್ಯಾಚ್ಮೆಂಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ಮೆಂಟ್ ಮಾಡಿ ನಿಮಗೆ ಕೊಡಬೇಕು. ನಾವು ಹೋರಾಟ ಮಾಡೋಕ್ಕೆ ಈಗ ಯಾರೋ ಒಂದು ಇಬ್ಬರು ನೀವು ನಾವು ಕೇಳ್ಕೊಳ್ತಾರಲ್ಲ ದಯಮಾನ ಅಂತ ಹೇಳಿ, ಯಾಕಂದ್ರೆ ನೀವು ಹೇಳಿದಂಗೆ ನಾಳೆ 30ನೇ ತಾರೀಕು ಲಾಭ ಹೇಳಿದೆ. ಆಮೇಲೆ ನಮ್ಗೆ ಇನ್ನೂ ಗುರಿ ಅಂಬೋದು ಬಂದದ ಸ್ಪಷ್ಟವಾಗಿ 1000 ಕೊಡ್ತಾರೋ 2000 ಕೊಡ್ತಾರೋ 3000 ಕೊಡ್ತಾರೋ ಅದು ಸರ್ಕಾರದಿಂದ ಆದೇಶ ಆಗುತ್ತೆ. ಸರ್ಕಾರದಿಂದ ಆದೇಶ ಆಗೋದ್ರ ಈಗ ಯಾರೋ ಇಬ್ಬರು ಬಂದ್ರೆ ನಮ್ಮ ರೈಮರ ಅದನ್ನ ನೀವು 100 ಕೊಡ್ತಾರೆ 200 ಕೊಡ್ರಿ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.